ರೇಣುಕಾಸ್ವಾಮಿ ಕೊಲೆ ಕೇಸ್ ಹೈ ಪ್ರೊಫೈಲ್ ಪ್ರಕರಣ. ದರ್ಶನ್ ಪ್ರಮುಖ ಆರೋಪಿ. ಅದಕ್ಕೆ ಪೊಲೀಸರು ಒಂದೊಂದು ಸಾಕ್ಷಿಗಳನ್ನು ಹುಡುಕಿ ತೆಗೆದಿದ್ದಾರೆ. ಯಾವ ಸಾಕ್ಷಿಗಳು ಮಿಸ್ ಆಗದಂತೆ ತನಿಖೆ ಮಾಡ್ತಾ ಇದ್ದು ಈಗ ದರ್ಶನ್ ಸಿಮ್ ರಹಸ್ಯವನ್ನ ಖಾಕಿ ಬಯಲಿಗೆಳೆದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದೇ ಒಂದು ಸಣ್ಣ ಸಾಕ್ಷಿಯು ಮಿಸ್ ಆಗದಂತೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಉಟ್ಟ ಬಟ್ಟೆಯಿಂದ ಹಿಡಿದು ಒಂದೇ ಒಂದು ಸಣ್ಣ ಸಾಕ್ಷಿಯು ಮಿಸ್ ಆಗದಂತೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ತನಿಖೆಯಲ್ಲಿ ದರ್ಶನ್ ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಸಿಮ್ ಕಾರ್ಡ್ ಸೀಕ್ರೆಟ್ ಅನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ನಟ ದರ್ಶನ್ ಇಷ್ಟು ದಿನ ಬಳಸ್ತಾ ಇದ್ದದ್ದು ತಮ್ಮ ಹೆಸರಲ್ಲಿದ್ದ ಸಿಮ್ ಅಲ್ಲ, ಆಪ್ತನ ಹೆಸರಿನ ಸಿಮ್ ಅನ್ನ ಬಳಸ್ತಿದ್ರು ಅನ್ನೋದು ಈಗ ಗೊತ್ತಾಗ್ತಿದೆ. ಹೀಗಾಗಿಯೇ 10 ಅನುಮಾನಗಳು ಶುರುವಾಗಿದ್ದು. ಆಪ್ತನ ಹೆಸರಿನಲ್ಲಿ ಸಿಮ್ ಖರೀದಿಸಿದ್ದು ಯಾಕೆ? ಯಾವ ಉದ್ದೇಶಕ್ಕೆ ಆಪ್ತನ ಹೆಸರಿನಲ್ಲಿ ಖರೀದಿ ಮಾಡಿದ್ರು? ಸಿಮ್ ಖರೀದಿಗೆ ತಮ್ಮ ದಾಖಲೆಯನ್ನ ಯಾವ ಕಾರಣಕ್ಕೆ ನೀಡಿಲ್ಲ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿರೋ ಪೊಲೀಸರು ದರ್ಶನ್ ಆಪ್ತನನ್ನ ವಿಚಾರಣೆ ಮಾಡೋದಕ್ಕೂ ತಯಾರಿ ನಡೆಸಿದ್ದಾರೆ. ನಿಮ್ಮ ಹೆಸರಲ್ಲಿ ಸಿಮ್ ಖರೀದಿಗೆ ದರ್ಶನ್ ಹೇಳಿದ್ರ? ಸಿಮ್ ಅಡ್ರೆಸ್ಗೆ ನಿಮ್ಮನ್ನೇ ಯಾಕೆ ದರ್ಶನ್ ಆಯ್ಕೆ ಮಾಡಿಕೊಂಡಿದ್ದು ಅನ್ನೋದರ ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸಿಮ್ ಖರೀದಿಗೆ ಆಧಾರ್ ಕಾರ್ಡ್ ಕಡ್ಡಾಯ. ಹೀಗಾಗಿಯೇ ಸ್ಟಾರ್ಗಳು ದಾಖಲೆ ನೀಡಲು ಹಿಂದೇಟು ಹಾಕ್ತಿದ್ದಾರೆ. ಯಾಕಂದ್ರೆ ಎಲ್ಲಿ ತಮ್ಮ ದಾಖಲೆಗಳ ದುರ್ಬಳಕೆ ಆಗುತ್ತೋ ಅನ್ನೋ ಭಯದಲ್ಲಿ ಆಪ್ತರ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡ್ತಿದ್ದಾರಂತೆ. ಅಲ್ಲದೆ ಫ್ಯಾನ್ಗಳ ಕಾಟದಿಂದಲೂ ಪದೇ ಪದೇ ನಂಬರ್ ಬದಲಿಸ್ತಾರೆ ಅನ್ನೋದು ಇಂಡಸ್ಟ್ರಿಯ ಗುಟ್ಟು. 19 ಸಾಕ್ಷ್ಯ, ಡಿ ಗ್ಯಾಂಗ್ಗೆ 164 ಸಂಕಷ್ಟ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಪ್ರಮುಖ 19 ಸಾಕ್ಷಿಗಳ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿದ್ದಾರಂತೆ. ಕಿಡ್ನಾಪ್ ಮಾಡಿದ್ದ ವಾಹನ ಚಾಲಕರು, ಪಟ್ಟಣಗೆರೆ ಶೆಡ್ ಮಾಲೀಕ, ಸಿಸಿಟಿವಿ ಡಿವಿಆರ್ ರಿಟ್ರೀವ್ ಮಾಡಿದವರು, ಶೆಡ್ನ ಸೆಕ್ಯೂರಿಟಿ ಸಿಬ್ಬಂದಿ ಸೇರಿದಂತೆ ಒಟ್ಟು 19 ಮಂದಿಯಿಂದ ಸಿಆರ್ಪಿಸಿ 164 ಹೇಳಿಕೆ ದಾಖಲು ಮಾಡಿದ್ದಾರಂತೆ. ಈ ಮೂಲಕ ಮುಂದೊಂದು ದಿನ ಉಲ್ಟಾ ಹೊಡೆದ್ರೂ ಅವರಿಗೆ ತಿರುಗುಬಾಣ ಆಗ್ಬೇಕು ಅನ್ನೋ ಅಸ್ತ್ರ ಹೂಡಿದ್ದಾರೆ. ಒಟ್ಟಿನಲ್ಲಿ ಕಂಬಿ ಹಿಂದೆ ಸೇರಿರೋ ಡಿ ಗ್ಯಾಂಗ್ ವಿರುದ್ಧ ದಿನೇ ದಿನೇ ಕಾನೂನಿನ ಕಾವು ಹೆಚ್ಚುತ್ತಲೇ ಹೋಗ್ತಿದೆ. ಮಂಜುನಾಥ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ನೋಡೋಣ. ನಮ್ಮ ಮೆಟ್ರೋ ಹಸಿರು ಮಾರ್ಗದ ದೊಡ್ಡಕಲ್ಲಸಂದ್ರ ನಿಲ್ದಾಣದಲ್ಲಿ 35 ವರ್ಷದ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಪ್ರಯಾಣಿಕರು ಮೆಟ್ರೋ ಹಳಿ ಮೇಲೆ ನಡ್ಕೊಂಡು ನಿಲ್ದಾಣಕ್ಕೆ ವಾಪಸ್ಸಾಗಿದ್ದಾರೆ. ನಮ್ಮ ಮೆಟ್ರೋ ನಿಲ್ದಾಣ ಸೂಸೈಡ್ ಸ್ಪಾಟ್ ಆಗ್ತಿದ್ದು 8 ತಿಂಗಳಲ್ಲಿ ಇದು 8ನೇ ಪ್ರಕರಣ. 14 ಗಂಟೆ ಕೆಲಸದ ಅವಧಿ ಹೆಚ್ಚಿಸದಂತೆ ರಾಜ್ಯ ಸರ್ಕಾರದ ವಿರುದ್ಧ ಐಟಿ ಉದ್ಯೋಗಿಗಳು ಸಿಡಿದೆದ್ದಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ 500ಕ್ಕೂ ಹೆಚ್ಚು ಐಟಿ ಉದ್ಯೋಗಿಗಳು ಪ್ರತಿಭಟಿಸಿ ನಾವು ಜೀತದಾಳುಗಳಲ್ಲ ಅಂತ ಗುಡುಗಿದ್ರು. ಭಾರತದ ಮೊದಲ ಮಾನವ ಸಹಿತ ಬಾಹ್ಯಾಕಾಶ ಯಾನಕ್ಕೆ ಇಸ್ರೋ ಸಜ್ಜುಗೊಂಡಿದೆ. ಬಾಹ್ಯಾಕಾಶಕ್ಕೆ ತೆರಳಲು ಶುಭಂಶು ಶುಕ್ಲಾ ಮತ್ತು ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರನ್ನ ಮಿಷನ್ಗೆ ಆಯ್ಕೆ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ರಣಕಣ ರಂಗೇರಿದ್ದು ಸೆಪ್ಟೆಂಬರ್ 4ರಂದು ಕಮಲಾ ಹ್ಯಾರಿಸ್ ಟ್ರಂಪ್ ಮುಖಾಮುಖಿಯಾಗಲಿದ್ದಾರೆ. ಫ್ಯಾಕ್ಸ್ ನ್ಯೂಸ್ ಚರ್ಚಾ ಕಾರ್ಯಕ್ರಮದಲ್ಲಿ ಇಬ್ಬರು ಭಾಗಿಯಾಗಲಿದ್ದಾರೆ. ಒಲಿಂಪಿಕ್ಸ್ನಲ್ಲಿ ಭಾರತದ ಹಾಕಿ ತಂಡವನ್ನ ಬೆಂಬಲಿಸಲು ಪ್ಯಾರಿಸ್ಗೆ ಹೋಗಲು ಪಂಜಾಬ್ ಸಿಎಂ ಭಗವಂತ ಮಾನ್ ನಿರ್ಧರಿಸಿದ್ರು. ಆದರೆ Z+ ಭದ್ರತೆ ಇದೆ, ತಕ್ಷಣ ವಿದೇಶದಲ್ಲಿ ಭದ್ರತೆ ಹೆಚ್ಚಿಸಲು ಆಗಲ್ಲ ಅಂತ ಕೇಂದ್ರ ಸರ್ಕಾರ ಅನುಮತಿ ನಿರಾಕರಿಸಿದೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಇವತ್ತು ನಿರಾಸೆ. ಶೂಟರ್ ಮನು ಭಾಕರ್ ಹ್ಯಾಟ್ರಿಕ್ ಪದಕದಿಂದ ವಂಚಿತರಾದ್ರು. ಅನುಭವಿ ಬಿಲ್ಲುಗಾರ್ತಿ ದೀಪಿಕಾ ಕುಮಾರ್ ಕ್ವಾರ್ಟರ್ ಫೈನಲ್ನಲ್ಲಿ ಸೋತ್ರು. ನಾಳೆ ಭಾರತ ಮತ್ತು ಬ್ರಿಟನ್ ಮಧ್ಯೆ ಕ್ವಾರ್ಟರ್ ಫೈನಲ್ ಹಾಕಿ ಪಂದ್ಯ ನಡೆಯಲಿದೆ. ಹಾಗೆ ಪುರುಷರ ಬ್ಯಾಡ್ಮಿಂಟನ್ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ನಾಳೆ ಡೆನ್ಮಾರ್ಕ್ನ ವಿಕ್ಟರ್ ಅಕ್ಸೆಲ್ಸೆನ್ ರನ್ನ ಭಾರತದ ಚಿನ್ನದ ಹುಡುಗ ಲಕ್ಷ್ಯ ಸೇನ್ ಎದುರಿಸುತ್ತಿದ್ದಾರೆ. ದೆಹಲಿಯಲ್ಲಿ 32ನೇ ಕೃಷಿ ಅರ್ಥಶಾಸ್ತ್ರಜ್ಞರ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೆಯಿತು. ಪ್ರಧಾನಿ ಮೋದಿ ಸಮ್ಮೇಳನ ಉದ್ಘಾಟಿಸಿದ್ರು. ಭಾರತವು ಆಹಾರ ಧಾನ್ಯಗಳು, ಹಣ್ಣು, ತರಕಾರಿ, ಹತ್ತಿ, ಸಕ್ಕರೆ, ಚಹಾ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ 2ನೇ ರಾಷ್ಟ್ರ ಅಂತ ಹೇಳಿದ್ರು. ಸ್ಯಾಂಡಲ್ವುಡ್ ನಿರ್ದೇಶಕ ತರುಣ್ ಸುಧೀರ್ ಮತ್ತು ಸೋನಾಲ್ ಮದುವೆ ಆಗಸ್ಟ್ 10 ಮತ್ತು 11ರಂದು ನಡೆಯಲಿದೆ. ಅನ್ಯ ಧರ್ಮದವರಾದ್ರೂ ನಮಗೆ ಧರ್ಮ ಅಡ್ಡ ಬಂದಿಲ್ಲ, ಮನೆಯಲ್ಲಿ ಒಪ್ಪಿದ್ರು, ಹೀಗಾಗಿ ಮದುವೆ ಆಗ್ತಿದ್ದೇವೆ ಎಂದ್ರು ತರುಣ್.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.